ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಈ ವಿಡಿಯೋ ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ನಾನು ಆಲ್ರೆಡಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದರಲ್ಲಿ ಅಷ್ಟೊಂದು ರೀಚ್ ಇಲ್ಲ, ಸಾಕಷ್ಟು ಜನ ನೋಡಿಲ್ಲ ಅಂತ ಮತ್ತೆ ಅದೇ ವಿಡಿಯೋನ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಪ್ರತಿಯೊಬ್ಬ ಟೈಲರ್ಗೂ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಏನು ಅಂದರೆ, ಈಗ ನಮಗೆ ಆಲ್ಟ್ರೇಷನ್ ಇರುವಂಥ ಅಳತೆ ಬ್ಲೌಸ್ನ ಕೊಟ್ಟಾಗ ನಾವು ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಿದರೆ ಮತ್ತೆ ಆಲ್ಟ್ರೇಷನ್ನೇ ಬರುತ್ತೆ. ಅದನ್ನು ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಅಂದರೆ ಅಷ್ಟು ಪರ್ಫೆಕ್ಟಾಗಿ ಅದನ್ನು ನಾವು ಆಲ್ಟ್ರೇಷನ್ ಬ್ಲೌಸ್ನ ರೆಡಿ ಮಾಡಿಕೊಂಡು ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಕೆಲವ್ರದ್ದು ಬಾಡಿ ಮೆಜರ್ಮೆಂಟ್ಸ್ ತೊಗೊಳ್ಳೋದಕ್ಕೂ ಆಗೋದಿಲ್ಲ. ಈ ರೀತಿ ಇರುವಾಗ ಅವರು ಆಲ್ಟ್ರೇಷನ್ ಇರುವಂಥ ಬ್ಲೌಸ್ನ ಕೊಟ್ಟಾಗ ನಾವು ಅದನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ. ಕನ್ವರ್ಟ್ ಮಾಡಿರುವಂಥ ಮೆಜರ್ಮೆಂಟ್ಸ್ನಿಂದ ನಾವು ಮತ್ತೆ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕು ಅನ್ನೋದು ಎರಡು ವಿಡಿಯೋ. ಈ ಎರಡು ವಿಡಿಯೋನ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ, ಬಟ್ ಅಷ್ಟೊಂದು ರೀಚ್ ಇಲ್ಲ ಅಂತ ಆ ಎರಡು ವಿಡಿಯೋನ ಮತ್ತೆ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ವಿಡಿಯೋ, ಫಸ್ಟ್ ವಿಡಿಯೋ ಆಲ್ಟ್ರೇಷನ್ಸ್ ಬ್ಲೌಸಿಂದ ನಾವು ಆ ಮೆಜರ್ಮೆಂಟ್ಸ್ ಏನಿರುತ್ತೋ ಆ ಮೆಜರ್ಮೆಂಟ್ಸ್ನ ನಾವು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡೋದು ಈ ವಿಡಿಯೋ, ಫಸ್ಟ್ ವಿಡಿಯೋ. ಓಕೆನಾ? ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಓಕೆ, ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನೋಡಿ, ನಮಗೆ ಕಸ್ಟಮರ್ಸು ಬ್ಲೌಸ್ ಕೊಟ್ಟಾಗ, ಓಕೆನಾ, ಅದು ಪರ್ಫೆಕ್ಟಾಗಿ ಇರೋದಿಲ್ಲ, ತುಂಬ ಆಲ್ಟ್ರೇಷನ್ಸ್ ಇರುತ್ತೆ. ನಾವು ಆಲ್ಟ್ರೇಷನ್ಸ್ ಇದ್ದಂಥ ಬ್ಲೌಸ್ನ ತೊಗೊಂಡು ಅದನ್ನು ನಾವು ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿಕೊಂಡು ಇದರಲ್ಲಿರುವಂಥ ಕರೆಕ್ಷನ್ಸ್ನ ಸರಿ ಮಾಡಿಕೊಂಡು ಅದನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಕಟಿಂಗ್ ಮಾಡೋದು. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಈಗ ಒಂದು ಅಳತೆ ಬ್ಲೌಸು, ಓಕೆನಾ. ಇದು ಕಂಪ್ಲೀಟ್ ಆಲ್ಟ್ರೇಷನ್ ಇದೆ, ಯಾವುದಾದ್ರೂ ಆಗಿರ್ಬೋದು. ಯಾವ ರೀತಿ ಅಂದರೆ, ಈಗ ಎಂಟೈರ್ ಬ್ಲೌಸು ಫಿಟ್ಟಿಂಗ್ ಸರಿಯಾಗಿಲ್ಲ, ಇಲ್ಲಾಂದರೆ ಕಫ್ಸು ಸರಿಯಾಗಿ ಕೂರ್ತಾ ಇಲ್ಲ, ಓಕೆನಾ, ಟೈಟ್ ಆಗೋದು, ಇಲ್ಲಾಂದರೆ ಫ್ಲಾಟ್ ಆಗೋದು, ಆ ರೀತಿ ಆಗುತ್ತೆ. ಇಲ್ಲಾಂದರೆ ಶೋಲ್ಡರ್ ಡ್ರಾಪ್ ಆಗಿರುತ್ತೆ, ಇಲ್ಲಾಂದರೆ ಆರ್ಮೋಲ್ ರಿಂಕಲ್ಸ್ ಬಂದಿರುತ್ತೆ, ಇಲ್ಲಾಂದರೆ ಸೈಡ್ ರಿಂಕಲ್ಸ್ ಇರುತ್ತೆ. ಈ ರೀತಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆದರೂ ಇದ್ದೇ ಇರುತ್ತೆ. ಇಲ್ಲ ಟೋಟಲಾಗಿ ಈಗ ನಾನು ಎಷ್ಟು ಪ್ರಾಬ್ಲಮ್ಸ್ನ ಆಲ್ಟ್ರೇಷನ್ಸ್ನ ಹೇಳಿದ್ದೀನೋ ಎಲ್ಲವೂ ಇತ್ತು ಅಂದ್ಕೊಳ್ಳಿ. ಓವರಾಲಾಗಿ ಈ ಮೆಜರ್ಮೆಂಟ್ ಬ್ಲೌಸು ಫಿಟ್ಟಿಂಗು ಸರಿ ಇಲ್ಲ, ಓಕೆನಾ. ಇಂಥದ್ದು ತಗೊಂಬಂದು ಕಸ್ಟಮರ್ಸ್ ಕೊಟ್ಟಾಗ ಇದು ಫಿಟ್ಟಿಂಗ್ ಅಷ್ಟೊಂದು ಸರಿ ಇಲ್ಲ, ಇದನ್ನು ನೀವು ಕರೆಕ್ಷನ್ ಮಾಡಿಕೊಂಡು ನಮಗೆ ಹೊಸದಾಗಿ ಹೊಲ್ಕೊಡಿ ಅಂತ ಕೇಳ್ತಾರೆ, ಓಕೆನಾ. ಅಂಥ ಟೈಮಲ್ಲಿ ನಾವು ಇದನ್ನು ಕರೆಕ್ಷನ್ಸ್ ಮಾಡಿಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಈ ಮೆಜರ್ಮೆಂಟ್ ಬ್ಲೌಸ್ನಲ್ಲಿ ನಾನು ನಿಮಗೆ ಎಲ್ಲ ಕರೆಕ್ಷನ್ಸ್ನ ತಿಳಿಸ್ತೀನಿ, ಓಕೆನಾ. ಒಂದು ಅಂತಲ್ಲ, ಎಲ್ಲ ಕರೆಕ್ಷನ್ಸ್ನ ತಿಳಿಸ್ತೀನಿ. ಅದ್ರ ಪ್ರಕಾರ ಬಾಡಿ ಮೆಜರ್ಮೆಂಟ್ಗೆ ಯಾವ ರೀತಿ ಅದನ್ನು ಕನ್ವರ್ಟ್ ಮಾಡೋದು ಅಂತ ತಿಳಿಸ್ತೀನಿ. ಒಂದು ಪೆನ್ನು ಪೇಪರು ತೊಗೊಳ್ಳಿ. ಫಸ್ಟ್ ಇದನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ಬರೆದು ಇಟ್ಕೊಳ್ಳೋಣ. ಇದರಲ್ಲಿ ಈಗ ಚೆಸ್ಟ್ ಮೆಜರ್ಮೆಂಟು ಲೂಸ್ ಇದೆ ಅಂದ್ಕೊಳ್ಳಿ, ಓಕೆನಾ, ಇಲ್ಲ ವೇಸ್ಟ್ ಮೆಜರ್ಮೆಂಟು ಲೂಸ್ ಇದೆ, ಇಲ್ಲ ಟೈಟ್ ಇದೆ ಅಂದ್ಕೊಳ್ಳಿ. ಇದರಲ್ಲಿ ನಾವು ಈ ರೀತಿ ಆಲ್ಟ್ರೇಷನ್ಸ್ ಬ್ಲೌಸ್ನ ಕೊಟ್ಟಾಗ ಕಸ್ಟಮರ್ಸು ಅವ್ರ ಹತ್ರ ಡೈರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ಸ್ ಆದರೂ ತೊಗೊಳ್ಬೇಕು. ಇಲ್ಲಾಂದರೆ ಈ ಅಳತೆ ಬ್ಲೌಸಲ್ಲಿ ನಾವು ಕರೆಕ್ಷನ್ಸ್ನ ಅವ್ರ ಹತ್ರ ಕೇಳಿ ಅದನ್ನು ಅಲ್ಲೇ ನಾವು ರೆಡಿ ಮಾಡಿಕೊಂಡು ಅದನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿಕೊಂಡು ನೆಕ್ಸ್ಟು ಕಟ್ ಮಾಡಬೇಕು. ಯಾವ ರೀತಿ ಅಂದರೆ, ಈಗ ಕಸ್ಟಮರ್ಸ್ ಈ ರೀತಿ ಅಳತೆ ಬ್ಲೌಸ್ ಕೊಡ್ತಾರೆ, ಅದು ಆಲ್ಟ್ರೇಷನ್ಸ್ ಇರುತ್ತೆ. ನೀವು ಅವ್ರನ್ನ ಕೇಳಬೇಕಾಗಿರುವಂಥ ಪ್ರಶ್ನೆಗಳು ಇವು ಕಂಪಲ್ಸರಿ. ನೀವು ಬಾಡಿ ಮೆಜರ್ಮೆಂಟ್ಸ್ ತೊಗೊಳಕ್ಕಾಗಿಲ್ಲ ಅಂದರೆ ಆಲ್ಟ್ರೇಷನ್ ಬ್ಲೌಸ್ ಕೊಟ್ಟಾಗ ನೀವು ಅವ್ರ ಹತ್ರ ಕೇಳಬೇಕಾಗಿರುವಂಥ ಪ್ರಶ್ನೆಗಳು ಇವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು, ಬ್ಲೌಸ್ ಲೆಂತು ನಿಮಗೆ ಕರೆಕ್ಟಾಗಿದೆಯಾ ಇಲ್ವಾ, ಓಕೆನಾ. ಬ್ಲೌಸ್ ಲೆಂತು ಕರೆಕ್ಟಾಗಿ ಕಸ್ಟಮರ್ಸ್ ಅಲ್ಲೇ ಇರ್ತಾರೆ, ಅವರಲ್ಲೇ ಇದ್ದಾಗಲೇ ನೀವು ಅದನ್ನು ಕೇಳಿ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸಲ್ಲಿರುವಂಥ ಬ್ಲೌಸ್ ಲೆಂತು ನಿಮಗೆ ಕರೆಕ್ಟಾಗಿದೆಯಾ ಇಲ್ವ ಅಂತ ಕೇಳಿ ತಿಳ್ಕೊಳ್ಬೇಕು. ಅದು ಇನ್ನೂ ಲೆಂತ್ ಜಾಸ್ತಿ ಬೇಕು, ಇಲ್ಲ ಕಡಿಮೆ ಬೇಕು, ಇಲ್ಲ ಕರೆಕ್ಟಾಗಿದೆ ಅನ್ನೋದನ್ನು ಅವರು ಹೇಳ್ತಾರೆ, ಅದನ್ನು ನೀವು ನೋಟ್ ಮಾಡ್ಕೊಳ್ಬೇಕು. ಬ್ಲೌಸ್ ಲೆಂತು ಈಗಿದು 14.5 ಇದೆ, ಇವ್ರಿಗೆ 14.5 ಅವಶ್ಯಕತೆ ಇಲ್ಲ, 14 ಇಂಚ್ ಬೇಕು. ನಾನು ನೋಡಿ ಈ ರೀತಿ ಬರ್ಕೊಳ್ತಾ ಇದ್ದೀನಿ ಬ್ಲೌಸ್ ಲೆಂತು. ಈ ರೀತಿ ನೀವು ಇದನ್ನು ಕರೆಕ್ಷನ್ಸ್ ನೋಟ್ ಮಾಡ್ಕೊಳ್ಬೇಕು ಆಲ್ಟ್ರೇಷನ್ಸ್ ಬ್ಲೌಸ್ ಕೊಟ್ಟಾಗ. ನೆಕ್ಸ್ಟು ಸೊಂಟದ ಅಳತೆ, ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿವರೆಗೂ, ಕಾಜಾಪಟ್ಟಿನ ಮೈನಸ್ ಮಾಡಬೇಕು. ಇದನ್ನು ಅಳತೆ ಮಾಡಿ ಕೇಳಬೇಕು, ನಿಮಗೆ ಸೊಂಟದ ಅಳತೆ ಲೂಸ್ ಆಗ್ತಿದೆಯಾ, ಟೈಟ್ ಆಗ್ತಿದೆಯಾ, ಇಲ್ಲ ಕರೆಕ್ಟಾಗಿದೆಯಾ, ಓಕೆ. ಇದನ್ನು ಕೂಡ ಕೇಳಿ ತಿಳ್ಕೊಳ್ಬೇಕು. ಇದು 32 ಇಂಚ್ ಇದೆ, ಇದು ಲೂಸ್ ಆಗುತ್ತೆ. ಅವ್ರಿಗೆ 31 ಆದರೆ 1 ಇಂಚ್ವರೆಗೂ ಲೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. 31 ಆದರೆ ಆಯಿತು. ವೇಸ್ಟ್ ಮೆಜರ್ಮೆಂಟು ಟೋಟಲ್ 30.
ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ನ ಒಂದು ಕೇಳಬೇಕು. ಚೆಸ್ಟ್ ಮೆಜರ್ಮೆಂಟು, ಈ ಚೆಸ್ಟ್ ನಿಮಗೆ ಲೂಸ್ ಆಗುತ್ತೋ ಇಲ್ವ, ಟೈಟ್ ಆಗುತ್ತೋ ಇಲ್ಲ ಕರೆಕ್ಟಾಗಿದೆಯಾ. ಟೈಟ್ ಆದರೆ ನಿಮಗೆ ಎಷ್ಟರವರೆಗೂ ಟೈಟ್ ಆಗ್ಬೋದು, ಎಷ್ಟು ಇಂಚ್ವರೆಗೂ ಲೂಸ್ ಮಾಡ್ಬೋದು, 1 ಇಂಚ ಇಲ್ಲ ಅರ್ಧ ಇಂಚ್ ಲೂಸ್ ಮಾಡಿದರೆ ಸರಿ ಹೋಗುತ್ತಂತ ಅವ್ರ ಹತ್ರ ರಫಾಗಿ ಒಂದು ಸಾರಿ ನೀವು ಕೇಳ್ಕೊಳ್ಬೇಕು. ಇಲ್ಲ ಲೂಸ್ ಆಯಿತು ಅಂದ್ಕೊಳ್ಳಿ, ಎಷ್ಟರವರೆಗೂ ಟೈಟ್ ಮಾಡ್ಬೋದು, ಅರ್ಧ ಇಂಚ್ 1 ಇಂಚ್ವರೆಗೂ ಟೈಟ್ ಮಾಡ್ಬೋದು ಅಂತ ಕೇಳಬೇಕು. ಸೊಂಟದ ಅಳತೆನೂ ಅಷ್ಟೇ, ಬ್ಯಾಕ್ ಲೆಂತು ಅಷ್ಟೇ, ಚೆಸ್ಟ್ ಮೆಜರ್ಮೆಂಟು ಅಷ್ಟೇ ಕೇಳಿ ತಿಳ್ಕೊಂಡು ಇದನ್ನು ಮೆಜರ್ ಮಾಡ್ಕೊಳ್ಬೇಕು. ಈಗ ಇದು 18.5 ಇಂಚಿದೆ, ಓಕೆನಾ. ಇದು ಇನ್ನೊಂದು ಅರ್ಧ ಇಂಚು ಜಾಸ್ತಿ ಬೇಕು ಟೋಟಲ್ ಓವರಾಲಾಗಿ, ಓಕೆನಾ. ಒಂದು ಸೈಡ್ ಅಲ್ಲ, ಓವರಾಲಾಗಿ ನಿಮಗಿನ್ನೂ ಎಷ್ಟು ಲೂಸ್ ಮಾಡಬೇಕಿಲ್ಲ ಎಷ್ಟು ಟೈಟ್ ಮಾಡಬೇಕು. ಇವ್ರಿಗೊಂದು ಪಾಯಿಂಟ್ ಹೆಚ್ಚು ಕರೆಕ್ಟ್ ಇದೆ, ಬಟ್ ಇನ್ನು ಸ್ವಲ್ಪ ಟೈಟ್ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಲೂಸ್ ಇದ್ದರೆ ಸಾಕು ಅಂದಾಗ ಒಂದು ಅರ್ಧ ಇಂಚು ಚೆಸ್ಟ್ ಮೆಜರ್ಮೆಂಟು. ಇದು ಟೋಟಲ್ ಈಗ ನೀವು ಕೇಳಬೇಕು ಫಸ್ಟು, ಓಕೆನಾ. ಫಸ್ಟ್ ಕೇಳಿ ತಿಳ್ಕೊಳ್ಬೇಕು. ಈಗ ಚೆಸ್ಟ್ ಮೆಜರ್ಮೆಂಟ್ ಇದು 18.5 ಇದೆ, ಅವ್ರಿಗೊಂದು 19 ಇಂಚು. ಅಂದರೆ ಇದು ಬ್ಯಾಕ್ ಸೈಡು ನಾನು ನಿಮಗೆ ತೋರಿಸ್ತಾ ಇರೋದು, ಓಕೆನಾ. ಬ್ಯಾಕ್ ಸೈಡು ನೀವು ಮೆಜರ್ ಮಾಡ್ಕೊಳ್ಬೇಕು, ಅವ್ರನ್ನ ಕೇಳಬೇಕು ಫಸ್ಟು. ಅವರು ಸ್ವಲ್ಪ ಟೈಟ್ ಬೇಕಿಲ್ಲ ಲೂಸ್ ಬೇಕು ಅಂದಾಗ, ಈಗಿದು 18.5 ಇಂಚ್ ಇತ್ತಲ್ವ, ಸ್ವಲ್ಪ ಲೂಸ್ ಬೇಕಂದಾಗ ನಾನು 19 ಇಂಚಿಗೆ ತೊಗೊಂಡಿದ್ದೀನಿ. ಅವರು ಇನ್ನು ಸ್ವಲ್ಪ ಟೈಟ್ ಬೇಕು ಅಂದಾಗ ಇಲ್ಲ ಇನ್ನೊಂದು ಅರ್ಧ ಇಂಚ್ ಬ್ಯಾಕ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದನ್ನು ಇನ್ನೊಂದು ಅರ್ಧ ಇಂಚು ಕಡಿಮೆ ಮಾಡಿ ತೊಗೊಂಡಾಗ ಫ್ರಂಟ್ ಸೈಡ್ ಪಾರ್ಟಲ್ಲಿ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ. ಸ್ಟ್ರೈಟ್ ಕಟಿಂಗ್ ಆದರೆ ನಿಮಗೆ ಬ್ಲೌಸು ಸ್ಟ್ರೈಟ್ ಕಟಿಂಗ್ ಅಳತೆ ಬ್ಲೌಸ್ ಆದರೆ ಟೈಟಾಗಿ ಎಳೆದು ತೊಗೊಂಡ್ರು ನೀವು ಏನು ಪರವಾಗಿಲ್ಲ, ನಡೀತು. ಇದು 9.25 ಇಂಚಿದೆ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು. ಫ್ರಂಟ್ ಸೈಡ್ ಪಾರ್ಟ್ ಚೆಸ್ಟ್ ಮೆಜರ್ಮೆಂಟು ಎರಡು, ಕೆಲವು ಬ್ಲೌಸ್ ಈಕ್ವಲ್ ಇರುತ್ತೆ, ಕೆಲವು ಬ್ಲೌಸು ಫ್ರಂಟ್ ಸೈಡಲ್ಲಿ ಅರ್ಧ ಇಂಚ್ ಕಡಿಮೆ ಇರುತ್ತೆ. ಹಾಗಾಗಿ ಫ್ರಂಟು ಅಳತೆ ಮಾಡ್ಕೊಳ್ಬೇಕು, ಓಕೆನಾ. ಫ್ರಂಟು ಅಳತೆ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಎಷ್ಟಿದೆ 18.5 ಇಂಚಿದೆ, ಫ್ರಂಟ್ ಸೈಡು ಅಷ್ಟೇ 9.25, ಈ ಕಡೆ 9.25, 18.5. ಟೋಟಲ್ ಎಷ್ಟಾಯಿತು 37 ಇಂಚ್ ಆಯಿತು. ಅವ್ರಿಗೆ ಇನ್ನೊಂದು ಅರ್ಧ ಇಂಚು ಲೂಸಷ್ಟು ಬೇಕು ಅಂತಾರೆ, 37.5, ಓಕೆನಾ. ಈಗ ಸಿಕ್ತಲ್ವ. ಈ ರೀತಿ ನಾವು ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡಿಕೊಂಡ ನಂತರ, ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡಿಕೊಂಡ ನಂತರ ಅವ್ರನ್ನ ಕೇಳಬೇಕು, ಸ್ವಲ್ಪ ಎಷ್ಟುವರೆಗೂ ನಿಮಗೆ ಲೂಸ್ ಬೇಕು, ಎಷ್ಟುವರೆಗೂ ಇಲ್ಲ ಟೈಟ್ ಬೇಕು, ಇಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳಿ ಟೋಟಲ್ಲು ನಾವು ಚೆಸ್ಟ್ ಮೆಜರ್ಮೆಂಟ್ನ ಈ ರೀತಿ ಬರ್ಕೊಳ್ಬೇಕು. ಈಗ ನೋಡಿ 37.5 ಇಂಚು ಇದು ಚೆಸ್ಟ್ ಮೆಜರ್ಮೆಂಟು. ಈಗ ಅಳತೆ ಬ್ಲೌಸಲ್ಲಿ ಇನ್ನು ಲಾಸ್ಟ್ ಒನ್ನು ಸ್ಲೀವ್ ಲೂಸು ಮತ್ತು ಸ್ಲೀವ್ ಲೆಂತು. ನಿಮಗೆ ಇಷ್ಟೇ ಸಾಕಾಗುತ್ತೋ ಇಲ್ಲ ಇನ್ನೂ ಜಾಸ್ತಿ ಬೇಕೋ ಅಂತ ಕೇಳಿ ಸ್ಲೀವ್ ಲೂಸು ಮತ್ತು ಸ್ಲೀವ್ ಲೆಂತ್ನ ಕೇಳಿ ತಿಳ್ಕೊಂಡು ಅದನ್ನು ಬರ್ಕೊಳ್ಳಿ. ಇದು 6.5 ಮತ್ತು 4.5 ಇದು ಕರೆಕ್ಟ್ ಇದೆ. ಇನ್ನು ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪ್ ಇದನ್ನು ಕೂಡ ಕೇಳಿ ತಿಳ್ಕೊಳ್ಳಿ. ಫ್ರಂಟ್ ಡೀಪ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಇಲ್ಲ ಕಡಿಮೆ ಬೇಕಾ, ಬ್ಯಾಕ್ ಸೈಡ್ ಡೀಪು ಅಷ್ಟೇ ಜಾಸ್ತಿ ಬೇಕು ಇಲ್ಲ ಕಡಿಮೆ ಬೇಕಾ, ಇಲ್ಲ ಕರೆಕ್ಟಾಗಿದೆಯಾ, ಇದನ್ನು ನೀವು ಕೇಳಿ ತಿಳ್ಕೊಂಡು ಬರೆದು ಇಟ್ಕೊಳ್ಬೇಕಾಗುತ್ತೆ, ಓಕೆನಾ. ಇಷ್ಟು. ಇನ್ನು ಡಾಟ್ಸ್ ಬಗ್ಗೆ ಬೇರೆದ್ರ ಬಗ್ಗೆಯನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ನಾವು ಕನ್ವರ್ಟ್ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು. ಇಷ್ಟು ಬ್ಯಾಕ್ ಲೆಂತು, ಚೆಸ್ಟು, ವೇಸ್ಟು, ಸ್ಲೀವ್ ಲೆಂತು, ಸ್ಲೀವ್ ಲೂಸು, ಫ್ರಂಟ್ ಡೀಪು, ಬ್ಯಾಕ್ ಡೀಪು. ಅಳತೆ ಬ್ಲೌಸು ಎಷ್ಟೇ ಆಲ್ಟ್ರೇಷನ್ಸ್ ಇದ್ದರೂ ನೀವು ಅಳತೆ ಬ್ಲೌಸ್ ಕೊಟ್ಟಾಗ ಕಸ್ಟಮರು ಈ ಪಾಯಿಂಟ್ಸ್ನ ನಾನು ಹೇಳ್ಕೊಟ್ಟಿರುವಂಥ ಪಾಯಿಂಟ್ಸ್ನ ನೀವು ಅವ್ರ ಹತ್ರ ಕೇಳಿ ಎಷ್ಟು ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕು, ಎಷ್ಟು ಇಂಚ್ ಕಡಿಮೆ ಬೇಕಿಲ್ಲ ಜಾಸ್ತಿ ಬೇಕು ಅನ್ನೋದನ್ನು ನೀವು ಒಂದು ರಫಾಗಿ ಅವ್ರ ಹತ್ರ ಕೇಳಿ ಬರೆದು ಇಟ್ಕೊಳ್ಬೇಕು. ಈಗ ಇದನ್ನು ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡೋದು, ಓಕೆನಾ. ಈ 37.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂತು, ಟೋಟಲಾಗಿ 37.5 ಇಂಚು, ಓಕೆನಾ. ಅವ್ರಿಗೆ ಇಷ್ಟಿದ್ದರೆ ಪರ್ಫೆಕ್ಟ್. ಈಗ ಈ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗು, ಫ್ರಂಟ್ ಡಾಟ್ಸು 4 ಡಾಟ್ಸು ಮತ್ತು ಕ್ರಾಸ್ ಬೆಲ್ಟು ಉಕ್ಸ್ ಪಟ್ಟಿ ಕಡೆ ಎಷ್ಟು ಬೇಕು, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕು, ಇವನ್ನೆಲ್ಲವನ್ನು ನಾವು ಡಿವೈಡ್ ಮಾಡ್ಕೊಳ್ಬೇಕು. ಹಾಗೆ ಹಾರ್ಮಲ್ ರೌಂಡಿಂಗ್ ಕಂಕುಳದ ಸುತ್ತಳತೆ ಇದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅಂದರೆ, ಫಸ್ಟು ಕಂಕುಳದ ಸುತ್ತಳತೆಯನ್ನು ಡಿವೈಡ್ ಮಾಡೋದು, ಆರ್ಮಲ್ ರೌಂಡಿಂಗು. ಅದು ಯಾವ ರೀತಿ ಮಾಡೋದು ಅಂದರೆ, ಇದನ್ನು ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಬಾಡಿ ಮೆಜರ್ಮೆಂಟ್ಸ್ ಕನ್ವರ್ಟ್ ಮಾಡಬೇಕು ಅಂದರೆ ಏನೂ ಇಲ್ಲ, -2 ಇಂಚು
ಈಗ ಟೋಟಲ್ ಓವರಾಲಾಗಿ ಇದು ಬಾಡಿ ಬ್ಲೌಸಲ್ಲಿ ಬಂದಿರುವಂಥ ಅಳತೆ 37.5 ಇಂಚು. ಇದರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅವ್ರನ್ನ ಕೇಳಿ ಟೈಟ್ ಬೇಕು ಇಲ್ಲ ಲೂಸ್ ಬೇಕು ಅದನ್ನು ನೀವು ಫೈನಲ್ ಮಾಡಿಕೊಂಡು ಅಷ್ಟನ್ನು ಈ ರೀತಿ ನೋಟ್ ಮಾಡಿ ಇಟ್ಕೊಂಡು ಇದರಲ್ಲಿ ಮೈನಸ್ ಮಾಡಬೇಕು 2 ಇಂಚು. ಇನ್ನೆಷ್ಟು ಬರುತ್ತೋ ಅದು ಅವ್ರ ಬಾಡಿ ಮೆಜರ್ಮೆಂಟ್ ಆಗಿರುತ್ತೆ. ಓಕೆ, ಈಗಿದು 35.5 ಬಂತು. ಇದನ್ನು ನಾವು ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿದ್ದೀವಿ. ಈಗ ಇದು ಅವ್ರ ಬಾಡಿ ಮೆಜರ್ಮೆಂಟು 35.5, ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ. ಓಕೆನಾ, ಎಕ್ಸಾಕ್ಟ್ ಇಷ್ಟೇ ಬರುತ್ತೆ ಅಂತಲೂ ಅಲ್ಲ, ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ. ಇದ್ರ ಪ್ರಕಾರ ನಾವು ಶೋಲ್ಡರ್ ನೆಕ್ ಬಿಡ್ತು ಡಾಟ್ಸ್ನ ತೊಗೊಳ್ಬೋದು. ಹಾಗಾಗಿ 35.5 ಇಂಚ್ ಬಂತು. ಈ 35.5 ಇಂಚಿಗೆ ನಾವು 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇರುತ್ತೆ ನೋಡಿ, ಅದರ ಪ್ರಕಾರ ಶೋಲ್ಡರು ನೆಕ್ ಬಿಡ್ತು ಆರ್ಮಲ್ ಡೌನಿಂಗ್ನ ತೊಗೊಳ್ಬೇಕು. ಈ 35 ಇಂಚಿಗೆ 35.5 ಇಂಚಿಗೆ 36 ಇಂಚ್ ಪ್ರಕಾರ ತೊಗೊಳ್ಬಾರ್ದು. ಅದಕ್ಕಿಂತ ಕಡಿಮೆ ಚೆಸ್ಟ್ ಮೆಜರ್ಮೆಂಟು ಫಾರ್ಮುಲಾ ಪ್ರಕಾರ 34 ಇಂಚ್ ಬರುತ್ತೆ. ಫಾರ್ಮುಲಾ ನಿಮಗೆ ತುಂಬ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು. ಆ ಫಾರ್ಮುಲಾ ಪ್ರಕಾರ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅದರದ್ದು ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗು ತೊಗೊಳ್ಬೇಕು. 34 ಇಂಚಿಗೆ 6ನೇ ಭಾಗ ಅಂದರೆ 5.5 ಇಂಚು, ಶೋಲ್ಡರು 5.5 ಇಂಚು, ಆರ್ಮಲ್ ಡೌನಿಂಗು 5.5 ಇಂಚು, ನೆಕ್ ಬಿಡ್ತು ಇದರಲ್ಲಿ ಅರ್ಧ 2.75 ಇಂಚು. ನಮಗೀಗ ಶೋಲ್ಡರು ಆರ್ಮಲ್ ಡೌನಿಂಗು ನೆಕ್ ಬಿಡ್ತು 3 ಸಿಕ್ತು. ನೆಕ್ಸ್ಟ್ ಈಗ ಡಾಟ್ ಪಾಯಿಂಟು. ಓಕೆನಾ, ಈ ಡಾಟ್ ಪಾಯಿಂಟು ಅಳತೆ ಬ್ಲೌಸಲ್ಲಿ ಅವ್ರಿಗೆ ಅದು ನಾವು ಅದರಲ್ಲಿ ಅಳತೆ ಮಾಡಿಕೊಂಡು ನೋಡಿಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಈಗ ನಾವು ಇದನ್ನ ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿದ್ದೀವಲ್ವ, ಇದ್ರ ಪ್ರಕಾರ ತೊಗೊಳ್ಬೇಕು. ಈಗ ಇದು 35 ಇಂಚು, ಅರ್ಧ ಇಂಚ್ ಕಡಿಮೆನೇ ಇರಲಿ, 35 ಇಂಚು. ಈ 35 ಇಂಚನ್ನ 4 ಭಾಗ ಮಾಡಬೇಕು. 4 ಭಾಗ ಮಾಡಿದರೆ 8.75 ಇಂಚ್ ಬರುತ್ತೆ. ಓಕೆನಾ, ಬಾಡಿ ಮೆಜರ್ಮೆಂಟ್ಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೋ ಅದನ್ನು 4 ಭಾಗ ಮಾಡಬೇಕು. ಈಗ ಈ ಮೆಜರ್ಮೆಂಟ್ ಪ್ರಕಾರ 8.75 ಬಂತು. ಪ್ಲಸ್ ಇದಕ್ಕೆ ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡ್ರೆ 1.5 ಇಂಚು ಆ್ಯಡ್ ಮಾಡಬೇಕು. ಅಲ್ಲಿಗೆ ಒಂದು 1/4 ಇಂಚ್ ಬಿಡಿ, 8, 9, 10.5 ಅಂದರೆ 1/4 ಇಂಚ್ ಮೈನಸ್ ಮಾಡಿದರೆ 10.25 ಇಂಚು. 10 ಇಂಚ್ ಆದರೂ ತೊಗೊಳ್ಬೋದು. ಓಕೆನಾ, 10 ಇಂಚು ಪರ್ಫೆಕ್ಟ್ ಇರುತ್ತೆ. ಡಾಟ್ ಪಾಯಿಂಟು 10 ಇಂಚು, ಅಲ್ಲಿಂದ 3 ಇಂಚ್ ಎಕ್ಸ್ಟ್ರಾ. ಓಕೆನಾ, ಬ್ರೆಸ್ಟ್ ಲೆಂತ್ಗೋಸ್ಕರ. ಟೋಟಲ್ ಇದು ಡಾಟ್ ಪಾಯಿಂಟು 10 ಇಂಚು, 13 ಇಂಚು ಟೋಟಲ್ ಫ್ರಂಟು ಲೆಂತು. ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಕಡೆ 3 ಇಂಚು, ಉಕ್ಸ್ ಪಟ್ಟಿ ಕಡೆ 2 ಇಂಚು, 2.5 ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟು. ಇದಾಯ್ತಲ್ವ. ನೆಕ್ಸ್ಟ್ ಡೀಪ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಿರ್ತೀವಿ, ಅದರಲ್ಲಿ ಒಂದು ಅರ್ಧ ಇಂಚು ನಾವು ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ನಿಮಗೆ ಅಳತೆ ಬ್ಲೌಸ್ನಲ್ಲಿ ಡಾಟ್ಸ್ ಇರುತ್ತೆ. ಒಂದೊಂದು ಡಾಟ್ಸ್ಗೆ ಅದು ನಿಮಗೆ ಕಟ್ಟಿಂಗಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಗ್ಯಾಪ್ ಇರಬೇಕು ಅಂತ. ಯಾವುದೋ ಒಂದು ನೆನೆಸ್ಕೊಂಡೆ ಪಾಯಿಂಟು. ಇನ್ನು ನಮಗೆ ಈ ನೆಕ್ ಬಿಡ್ತು ಸಿಕ್ತು, ಶೋಲ್ಡರ್ ಸಿಕ್ತು, ಆರ್ಮಲ್ ಡೌನಿಂಗ್ ಸಿಕ್ಕಿದೆ, ಡಾಟ್ ಪಾಯಿಂಟ್ಸ್ ಸಿಕ್ಕಿದೆ, ಕ್ರಾಸ್ ಬೆಲ್ಟು, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಬೇಕು ಅನ್ನೋದು ಸಿಕ್ಕಿದೆ. ಓವರಾಲಾಗಿ ನಮ್ಗೆ ಇಷ್ಟಿದ್ದರೆ ಸಾಕು, ಈಸಿಯಾಗಿ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೊಳ್ಬೋದು. ಈ ಡಿವೈಡ್ ಮಾಡೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇದರಲ್ಲಿ ಏನಾದರೂ ನಾನು ಮರ್ತಿದ್ರೆ ನೆಕ್ಸ್ಟ್ ಅದು ನಿಮಗೆ ಕಟಿಂಗಲ್ಲಿ ಕವರ್ ಮಾಡ್ತೀನಿ. ಓಕೆನಾ, ಕಟಿಂಗ್ ಮಾಡಬೇಕಾದ್ರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಲ್ಲ ಪಾಯಿಂಟ್ಸು ನೆನಪಲ್ಲಿ ಇಟ್ಕೊಂಡಿರ್ತೀನಿ, ಬಟ್ ಕೆಲವೊಂದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಯಾವುದೋ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ಇದ್ರ ಬಗ್ಗೆ, ಬಟ್ ಅದು ನೆನಪಾಗ್ತಾಯಿಲ್ಲ. ನಾನು ಮುಂದೆ ನಿಮಗೆ ಕಟಿಂಗಲ್ಲಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಲ್ವ, ಅದರಲ್ಲಿ ಅದು ಯಾವ ಪಾಯಿಂಟು ನಾನು ನೆನೆಸ್ಕೊಂಡು ನಿಮ್ಗೆ ತಿಳಿಸ್ತೀನಿ. ಇಷ್ಟನ್ನು ನೀವು ನೆನಪಲ್ಲಿಟ್ಕೊಳ್ಳಿ. ಒಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಆಲ್ಟ್ರೇಷನ್ ಇತ್ತು ಅಂದರೆ ಕಸ್ಟಮರ್ಸ್ನ ಕೇಳಿ ಬ್ಯಾಕ್ ಲೆಂತು ಕರೆಕ್ಟಾಗಿದೆಯಾ ಇಲ್ಲವೋ ಅಂತ ಅವ್ರ ಹತ್ರ ಕೇಳಿ, ಎಷ್ಟು ಕಡಿಮೆ ಬೇಕಿಲ್ಲ ಎಷ್ಟು ಜಾಸ್ತಿ ಬೇಕಿಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳಿ ಅದನ್ನು ನೋಟ್ ಮಾಡ್ಕೊಳ್ಬೇಕು. ವೇಸ್ಟ್ ಮೆಜರ್ಮೆಂಟು ಅಷ್ಟೇ, ಚೆಸ್ಟ್ ಮೆಜರ್ಮೆಂಟು ಅಷ್ಟೇ ಕೇಳಿ, ಜಾಸ್ತಿ ಬೇಕಾ ಕಡಿಮೆ ಬೇಕಾ ಕರೆಕ್ಟಾಗಿದೆಯಾ ಅಂತ ಕೇಳಿ ತಿಳ್ಕೊಂಡು ಇದನ್ನು ನೋಟ್ ಮಾಡ್ಕೊಳ್ಬೇಕು. ಸ್ಲೀವ್ಸು ಅಷ್ಟೇ, ಸ್ಲೀವ್ ಲೆಂತು ಲೂಸು. ನೆಕ್ಸ್ಟು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಬಂದಾಗ ಈ ನಾವು ಅಳತೆ ಬ್ಲೌಸಲ್ಲಿ ಅಳತೆನ ಮಾಡ್ಕೊಂಡಿರ್ತೀವಲ್ವ, ಟೋಟಲ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಓವರಾಲಾಗಿ ಎಷ್ಟು ಬರುತ್ತೋ ಅದನ್ನು ನೋಟ್ ಮಾಡಿಕೊಂಡು ಅದರಲ್ಲಿ ಈಗ ಕಸ್ಟಮರ್ಗೆ ಈಗ ನೀವು ತೊಗೊಂಡಿರೋ ಮೆಜರ್ಮೆಂಟೇ ತೊಗೊಳ್ಳೋಣ. ಟೋಟಲಾಗಿ ಒಂದು 36 ಇಂಚೇ ಬಂತು ಅಂದ್ಕೊಳ್ಳಿ. ಕಸ್ಟಮರ್ಸ್ಗೆ ಇನ್ನೂ 1 ಇಂಚ್ ಕಡಿಮೆ ಬೇಕು ಅಂದರೆ ಅದು ಲೂಸ್ ಆಗುತ್ತೆ, ಒಂದು ಸ್ವಲ್ಪ ಟೈಟ್ ಬೇಕು ಅಂದಾಗ 35 ಇಂಚ್ ಆಗುತ್ತೆ, ಇಲ್ಲ 1 ಇಂಚ್ ಲೂಸ್ ಬೇಕು ಅಂದಾಗ ಓಕೆನಾ 36 ಇಂಚ್. ಈ ರೀತಿ ನೀವು ಅವ್ರ ಹತ್ರ ಕೇಳಿ ಅಳತೆನ ತೊಗೊಳ್ಳಿ ಫಸ್ಟು
ಟೋಟಲಾಗಿ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಬರುತ್ತೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟು, ಅದಕ್ಕೆ ಅವ್ರಿಗೆ ಇನ್ನೂ ಸ್ವಲ್ಪ ಲೂಸ್ ಬೇಕು ಇಲ್ಲ ಟೈಟ್ ಬೇಕಂತ ಕೇಳಿ ತಿಳ್ಕೊಂಡು ಅದನ್ನು ಮೈನಸ್ ಮಾಡೋದು ಇಲ್ಲ ಪ್ಲಸ್ ಮಾಡೋದು ಮಾಡಿಕೊಂಡು ನೀವು ನೋಟ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ 2 ಇಂಚ್ ಮೈನಸ್ ಮಾಡಬೇಕು. ಮಾಡಿದಾಗ ಬರೋದೇ ಈ ಬಾಡಿ ಮೆಜರ್ಮೆಂಟ್ ಇದು. ಓಕೆನಾ? ಇದು ಎಷ್ಟು ಬರುತ್ತೋ ಅದಕ್ಕಿಂತ ಸ್ವಲ್ಪ ಕಡಿಮೆ. ಈಗ 37.5 ಬಂದರೆ 36 ಇಂಚ್ ಪ್ರಕಾರ ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು ನೆಕ್ ವಿಡ್ತ್ನ ತೊಗೊಳ್ಬೇಕು. ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಈಗ ಇದು ಬಾಡಿ ಮೆಜರ್ಮೆಂಟಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂದಿರುತ್ತೋ ಅಷ್ಟರಲ್ಲಿ ನಾವು 4ನೇ ಭಾಗಕ್ಕೆ ಪ್ಲಸ್ 1.5 ಇಂಚ್ ಸೇರಿಸ್ಕೊಂಡು ಡಾಟ್ ಪಾಯಿಂಟ್ನ ತೊಗೊಳ್ಬೇಕು. ಓಕೆನಾ? ಮತ್ತು ಕ್ರಾಸ್ ಬೆಲ್ಟು ರಫ್ ಆಗಿ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ 3 ಇಂಚು ಉಕ್ಸ್ಪಟ್ಟಿ ಕಡೆ, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚು ಸಾಕಾಗುತ್ತೆ. ಇಷ್ಟು ಪಾಯಿಂಟ್ಸ್ನ ನಾವು ನೋಟ್ ಮಾಡಿಕೊಂಡ್ರೂ ಸಾಕು. ಈಸಿಯಾಗಿ ನಾವು ಇದನ್ನು ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಬೋದು. ನಮಗಿನ್ನು ಈ ಅಳತೆ ಬ್ಲೌಸು ಸಂಬಂಧ ಇಲ್ಲ. ಅಳತೆ ಬ್ಲೌಸ್ನ ಅವಶ್ಯಕತೆ ಇರೋದಿಲ್ಲ. ಅಳತೆ ಬ್ಲೌಸ್ ಇಲ್ಲದೇ ನಾವು ಇಷ್ಟು ಮೆಜರ್ಮೆಂಟ್ಸಲ್ಲಿ ನಾವು ಈಸಿಯಾಗಿ ಬ್ಲೌಸ್ ಕಟಿಂಗ್ನ ಮಾಡ್ಬೋದು. ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದನ್ನು ವಿಡಿಯೋನ ಇನ್ನೊಂದು ಸಾರಿ ಬೇಕಾದರೆ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಸಿಂಪಲ್ಲಾಗೇ ಇದೆ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಕೇಳಬೇಕಾದ್ರೆ ಅದು ಕನ್ಫ್ಯೂಸ್ ಅನ್ನಿಸ್ಬೋದು. ಒಂದು 2-3 ಸಾರಿ ಇಲ್ಲ 4-5 ಸಾರಿ ನೀವು ವಿಡಿಯೋನ ನೋಡಿ ಒಂದೊಂದು ಪಾಯಿಂಟೇ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದನ್ನು ನೀವೊಂದು ಸಾರಿ ಪ್ರಾಕ್ಟೀಸ್ ಮಾಡಿ. ನೀವೊಂದು ಅಳತೆ ಬ್ಲೌಸ್ನ ತೊಗೊಂಡು ಅದನ್ನು ಯಾವ್ಯಾವ ರೀತಿ ಕನ್ವರ್ಟ್ ಮಾಡೋದು ಏನು ಅನ್ನೋದು ನೀವು ಈ ರೀತಿ ನಾನು ಯಾವ ರೀತಿ ಅದನ್ನು ನೋಟ್ ಮಾಡಿದ್ದೇನೋ ನೀವು ಅದೇ ರೀತಿಯೇ ನೋಟ್ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ. ಆಗ ನಿಮ್ಗೆ ಅದರಲ್ಲಿ ಸಾಧ್ಯವಾದಷ್ಟು ಅರ್ಥ ಆಗುತ್ತೆ. ಓಕೆ, ಇದು ಈ ವಿಡಿಯೋದಲ್ಲಿ. ಇದನ್ನು ಈ ಮಾರ್ಕಿಂಗ್ಸ್ ಏನಿದೆ, ಈ ಮೆಜರ್ಮೆಂಟ್ಸ್ ಏನಿದೆಯೋ ಈ ಮೆಜರ್ಮೆಂಟ್ಸ್ ಪ್ರಕಾರ ನಾನು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಮಾರ್ಕಿಂಗ್ ಮಾಡಿ ಇನ್ನಷ್ಟು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ ಮಾಡಿ ತಿಳಿಸ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ? ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಈ ವಿಡಿಯೋದಲ್ಲಿ ಇದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಗೆ ಅರ್ಥ ಆಯಿತು ಅಂದರೆ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತಾಯಿದ್ದೀನಿ. ಎರಡೂ ಒಟ್ಟಿಗೆ ಮಾಡಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇದೇ ಆಲ್ರೆಡಿ ಕನ್ಫ್ಯೂಸ್ ಆಗಿರುತ್ತೆ, ಇನ್ನು ಅದು ಸೇರಿದರೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ, ಏನೂ ಅರ್ಥ ಆಗೋದಿಲ್ಲ ಅಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.